ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ರೀ ತೇಜ್ ಕನ್ನಡ ಲಾಗ್ಸ್. ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀವಿ. ಸೊ ಇದು ನಂದು ಸಂಡೇ ಲಾಗ್ ಆಗಿರ್ತೈತಿ. ಸೊ ನಾನು ಸಂಡೇ ದಿವಸ ಎಲ್ಲಿ ಹೊಂಟೀನಿ ಅಂತಂದ್ರೆ ಗೋಕಾಕ್ ಫಾಲ್ಸಿಗೆ ಹೊಂಟಿದ್ವಿ ನಾವು. ಸೊ ನಿಮ್ಮನ್ನು ನಾನು ವಿಡಿಯೋ ಮುಖಾಂತರ ಗೋಕಾಕ್ ಫಾಲ್ಸ್ ತೋರ್ಸೋಕೆ ಇಷ್ಟಪಡ್ತೀನಿ. ಸೊ ಬರ್ರಿ ನಾವೀಗ ಗೋಕಾಕ್ ಫಾಲ್ಸಿಗೆ ಹೋಗೋಣ. ನೋಡಿ ನಾವೀಗ ಗೋಕಾಕ್ ಫಾಲ್ಸಿಗೆ ಹೊಂಟಿದ್ವಿ ರೀ. ಗೋಕಾಕ್ದಿಂದ ಇದೆ ಒಂದು 6 ಕಿಲೋಮೀಟ್ರ್ ದೂರ ಐತಿ. ನಾವೀಗ ನಿಯರೆಸ್ಟ್ ಬಂದಿವಿ ರೀ. ಅಲ್ಲೆಲ್ಲ ಕಾಣಿಸಕತ್ತೈತಿ ನಿಮಗೆ ನೀರು ಬೀಳೋದು, ಅದು ಗೋಕಾಕ್ ಫಾಲ್ಸ್ ರೀ. ಈ ಗೋಕಾಕ್ ಫಾಲ್ಸಿಗೆ ಬಂದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ರೀ. ಸೊ ನಾವೆಲ್ಲ ಸಂಡೇ ಅಥವಾ ಹಿಂಗೆ ಏನಾರ ಫಂಕ್ಷನ್ ಇದ್ದಾಗ ಅದು ಇದ್ದಿದ್ದ ಹೋಗಿರ್ತೀವಿ. ಇದೆ ನೋಡಿರಿ ಗೋಕಾಕ್ ಫಾಲ್ಸ. ಇಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇತ್ತು, ನಾವು ಅಲ್ಲಿ ಹೋಗಲಿಲ್ಲ, ಬೇರೆ ರೂಟಿಗೆ ಹೊಂಟಿದ್ವಿ ರೀ. ಈಗ ನೋಡಿ ಇದು ಘಟಪ್ರಭಾ ನದಿ ರೀ. ಇದು ಈ ನದಿ ಮುಖಾಂತರ ಏನಾಗೈತಿ ಗೋಕಾಕ್ ಫಾಲ್ಸ ಸೃಷ್ಟಿಯಾಗೈತೆ ನೋಡಿರಿ. ಈ ಘಟಪ್ರಭಾ ನದಿಗೆ 2 ಉಪನದಿಗಳದಾವ ರೀ. ಒಂದು ಮಾರ್ಕಂಡೇಯ ನದಿ, ಇನ್ನೊಂದು ಹಿರಣ್ಯಕೇಶಿ ನದಿ ರೀ. ಇವೆರಡು ನದಿಗಳ ಸಂಗಮ ಕೂಡಿನ ಇದೇನಾಗಿದೆ ಗೋಕಾಕ್ ಜಲಪಾತ ಸೃಷ್ಟಿಯಾಗೈತಿ. ಇಲ್ಲಿ ನೋಡಿರಿ ಎಷ್ಟು ರಮಣೀಯ ಕಾಣಿಸಕತ್ತೈತಿ ನಿಮಗೆ. ಮಳೆ ಇದ್ದಾಗಂತೂ ಫುಲ್ಲು ತುಂಬಿರುತ್ತೆ ಇದು. ಈಗ ಸ್ವಲ್ಪ ಮಳೆ ಕಡಿಮೆ ಆಗೈತಂತೆ, ಸ್ವಲ್ಪ ನೀರು ಕಡಿಮೆ ಆಗೈತೆ ಅಷ್ಟೇ. ಆದರೂ ಚೆಂದ ಐತಿ ನೋಡೋಕೆ. ಸೊ ನೀವೆಲ್ಲ ಈ ಕಡೆ ಬಂದಿದ್ರಿ ಅಂದ್ರೆ ಮಿಸ್ ಮಾಡಿದೆ ನಮ್ಮ ಗೋಕಾಕ್ ಫಾಲ್ಸ್ನ ನೋಡ್ಕೊಂಡು ಹೋಗ್ರಿ. ಇದೊಂದು ಸೈಡ್ ವಿ ಆಗೈತಿ. ನೆಕ್ಸ್ಟ್ ಈಚೆ ಕಡೆ ಬಂದಾಗ ಒಂದು ಸೈಡ್ ವಿ ಸಿಗತ್ತೆ ರೀ. ಚಂದ ಭಾಳ ಐತಿ. ಬಂದ್ರಿ ಅಂದ್ರೆ ವಿಸಿಟ್ ಮಾಡಿ ಹೋಗ್ರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನೋಡಿ ಇದೊಂದು ಸೈಡ್ ವೇ. ಈ ಕಡೆಯಿಂದ ಹರ್ಕೊಂಡು ಬಂದ ಆ ಕಡೆ ಜಲಪಾತಕ್ಕೆ ಕೊಡ್ತೈತೆ ರೀ ಇದು. ಭಾಳ ಚೆನ್ನಾಗೈತೆ ರೀ. ನಾವು ಇಲ್ಲಿ ಬರೋಣ ಭಾಳ ಖುಷಿ ಆಯ್ತು ನಮಗೆ. ಒಂಥರ ಮನಸ್ಸಿಗೇನೋ ನೆಮ್ಮದಿ ಅಂತ ಅನ್ನಿಸ್ತು. ಸಂಡೆಗೊಮ್ಮೆ ಇಂಥವೆಲ್ಲ ನೋಡ್ಕೊತಿದ್ದೀನಿ. ನಾವೀಗ ಹೊಂಟಿವಿ ಜಲಪಾತದ ತುದಿ ಕಡೆ ಹೊಂಟಿದ್ವಿ ನಾವು. ಅಲ್ಲಿ ಕಾಣಿಸಕತ್ತೈತಲ್ಲ ಅದೇ ನೀರು ಹರ್ಕೊಂಬಂದು ಈ ಕಡೆ ಜಲಪಾತದ ತುದಿ ಐತಿ, ಅಲ್ಲಿ ಹೊಂಟಿದ್ವಿ ನಾವು. ಈಗ ನಾವು ಜಲಪಾತದ ತುದಿ ಸಮೀಪ ಬಂದೀವಿ ನೋಡ್ರಿ. ಇದೆ ನೋಡಿರಿ ಗೋಕಾಕ್ ಜಲಪಾತ. ಎಷ್ಟು ಚಂದ ಐತಲ್ಲ ನೋಡೋಕೆ, ಎಷ್ಟು ರಮಣೀಯ ಐತಿ. ಕಣ್ಣು ಕುಕ್ಕಕತ್ತಾವ. ಅಲ್ಲಿ ಬ್ರಿಡ್ಜ್ ಐತಿ ಹೌದ್ರಿ. ಎಷ್ಟು ಚಂದ ಕಾಣಿಸಕತ್ತೈತಲ್ಲ ಗೋಕಾಕ್ ಜಲಪಾತ. ಸೊ ನೀವು ಒಂದ್ಸರಿ ಬಂದರೆ ನೋಡ್ಕೊಂಡು ಹೋಗ್ರಿ. ಇದು ಕರ್ನಾಟಕದ 2ನೇ ದೊಡ್ಡ ಜಲಪಾತ ನೋಡಿರಿ ನಮ್ಮದು ಗೋಕಾಕ್ ಜಲಪಾತ. ಸೊ ಯಾರ್ಯಾರು ಗೋಕಾಕ್ದವ್ರು ಅದಿರಿ ಹೆಮ್ಮೆ ಪಡ್ರಿ ನಮ್ಮ ಈ ಜಲಪಾತಕ್ಕೆ. ಅಲ್ಲೊಂದು ಮಹಾಲಿಂಗೇಶ್ವರ ಟೆಂಪಲ್ ಐತ್ರಿ, ಆ ಸೈಡಿಗೆ ಹೋದ್ರೆ ಅದು ಸಿಗುತ್ತೆ. ನಾವು ಆ ಸೈಡ್ ಹೋಗಲಿಲ್ಲ, ಈ ಕಡೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಕತ್ತೈತಿ. ಮೊಟ್ಟ ಮೊದಲ ವಿದ್ಯುತ್ ಉತ್ಪಾದನೆ ಆಗಿದ್ದೇ ಇಲ್ಲೇ ನೋಡ್ರಿ. ಈ ಜಲಪಾತದ ಮುಖಾಂತರನ ಮೊಟ್ಟ ಮೊದಲ ನಮ್ಮ ಭಾರತ ದೇಶದೊಳಗೆ ಜಲ ವಿದ್ಯುತ್ ಕೇಂದ್ರ ಆಗಿದ್ದ ನಮ್ಮ ಗೋಕಾಕ್ ಜಲಪಾತದಿಂದ. ಇಂಥವೆಲ್ಲ ಜಲಪಾತ ಇಟ್ಕೊಂಡಿರೋ ನಾವು ಗೋಕಾಕ್ದವ್ರು ಅಂದ್ರೆ ಹೆಮ್ಮೆ ಪಡ್ಬೇಕ್ರಿ. ಇದು 180 ಅಡಿಗಿಂದ ಕೆಳಗೆ ಧುಮುಕ್ತೈತೆ ನೋಡ್ರಿ. ಇದು 180 ಅಡಿ ಕೆಳಗೆ ಬೀಳ್ತೈತೆ ರೀ. ನೋಡಿರಿ ಹಾಲಿನ ನೊರೆ ಥರ ಕಾಣಿಸಕತ್ತೈತಿ. ಎಷ್ಟು ಚಂದ ಐತಿ ನೋಡೋಕೆ, ರಮಣೀಯ ಐತಿ. ನೀವು ಈ ಕಡೆ ಬಂದ್ರಿ ಅಂದ್ರೆ ವಿಸಿಟ್ ಮಾಡಿ ಹೋಗ್ರಿ, ಮಿಸ್ ಮಾಡ್ದೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಕಡೆಯಿಂದ ಹರ್ಕೊಂಡು ಹೋಗಿನ ಇದೆ ಗೋಕಾಕ್ ಸೇರ್ತೈತೆ ರೀ. ಹೊಳಿ ಗೋಕಾಕ್ ಸೇರ್ತಂದ್ರೆ ಇದೇ ನೀರನ್ನು ನಮಗೆಲ್ಲ ಸಪ್ಲೈ ಆಗೋದು. ಚಂದ ಐತಲ್ಲ. ಇದು ಅಮೇರಿಕಾ ದೇಶದ ನಯಾಗರ ಫಾಲ್ಸ್ ಹೋಲಿಕೆ ಇರೋದ್ರಿಂದನೇ ಇದನ್ನು ಏನಂತ ಕರೆದ್ರು, ಭಾರತದ ನಯಾಗರ ಫಾಲ್ಸ್ ಅಂತ ಕರೀತಾರೆ ನೋಡಿರಿ. ನಮ್ಮ ಗೋಕಾಕ್ ಜಲಪಾತನ ಭಾರತದ ನಯಾಗರ ಫಾಲ್ಸ್ ಅಂತ ಕರೀತಾರೆ. ಯಾಕಂದ್ರೆ ಅದು ಅಮೇರಿಕಾ ದೇಶದೊಳಗೆ ನಯಾಗರ ಅನ್ನೋ ಒಂದು ಜಲಪಾತ ಐತಿ. ಅದ ಸೇಮ ಇದು ಜಲಪಾತ ಐತಂತ ಅದಕ್ಕೆ ಹಂಗೆ ವಿಚಾರ ನೋಡಿ. ಇಷ್ಟೆಲ್ಲ ಪ್ರಯೋಜನ ಇರೋ ನಾವು ಒಂಥರ ಹೆಮ್ಮೆ ಪಡ್ಬೇಕ್ರಿ. ಈ ಥರ ಜಲಪಾತ ನಮ್ಮ ಸುತ್ತಮುತ್ತ ಅದಾವ ಅಂಥೇಳಿ ಖುಷಿ ಪಡ್ಬೇಕ್ರಿ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವೀಗ ಬಂದ್ವಿ. ಇಲ್ಲೆಲ್ಲ ಸೈಡಿಗೆ ಅದು ಇದು ಏನೋ ತಿನ್ನೋಕೇನೋ ಇಟ್ಟಿದ್ರು. ಇಲ್ಲೆಲ್ಲ ಕಾಣಿಸಕತ್ತಿ ನೋಡತ್ತೀರಿ ನೀವು. ಅಂತೆಲ್ಲ ಬಿಟ್ಟು ನಾವಲ್ಲಿ ಸ್ವೀಟ್ ಕಾರ್ನ್ ತೊಗೊಳಕ್ಕೆ ಬಂದ್ವಿ. ಸ್ವೀಟ್ ಕಾರ್ನ್ ಅಂತಂದ್ರೆ ಒಂಥರ ಅದು ಟೇಸ್ಟ ಬೇರೆ ಆಗ್ತೈತಿ. ಸೊ ಅದಕ್ಕೆ ಮ್ಯಾಲೆ ಅವರು ಸ್ವಲ್ಪ ಉಪ್ಪು, ನಿಂಬೆಹಣ್ಣು, ಸ್ವಲ್ಪ ಖಾರ ಅದೇ ಹಚ್ಕೊಟ್ರೆ ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಬಿಟ್ಟರೆ 2 ಅಲ್ಲ 3-4 ತಿನ್ಬೋದು. ಬಟ್ ನಾವು ಲೈಟಾಗಿ ಅಷ್ಟೇ ಒಂದು ತೊಗೊಂಡಿದ್ವಿ. ಚೆಂದ ಐತಲ್ಲ. ಇದನ್ನು ತಿಂದ್ರಿ ಅಂದ್ರೆ ಒಂಥರ ಟೇಸ್ಟ್ ಬೇರೆ. ಈ ಕಡೆ ಎಲ್ಲ ಬೇರೆ ಬೇರೆ ಇದ್ದೀವಿ, ನಾವು ಅವೆಲ್ಲ ತೊಗೊಳಕ್ಕೆ ಹೋಗ್ಲಿಲ್ಲ ರೀ. ಸೊ ಸ್ವೀಟ್ ಕಾರ್ನರ್ ತೊಗೊಂಡ್ವಿ. ನೀವು ಒಂದು ಸಾರಿ ಈ ಕಡೆ ಬಂದ್ರಿ ಅಂದ್ರೆ ನಮ್ಮ ಮಿಸ್ ಮಾಡಿದೆ ನಮ್ಮ ನಯಾಗರ ಫಾಲ್ಸ್ ನೋಡ್ಕೊಂಡು ಹೋಗ್ರಿ. ಅಲ್ಲೆಲ್ಲ ಅಂದ್ರೆ ವಿದ್ಯುತ್ ಸೃಷ್ಟಿಯಾಗಿದ್ದನ್ನು ಮೊಟ್ಟ ಮೊದಲು ನೋಡ್ರಿ ನಮ್ಮ ಭಾರತ ದೇಶದೊಳಗೆ ನಮ್ಮ ಗೋಕಾಕ್ದಾಗ ಸೃಷ್ಟಿಯಾಗೈತಿ. ನಾವಿಲ್ಲಿ ಹೋಗುವಾಗ ಒಂದು ಅಚ್ಚರಿ ಕಾಣ್ತು. ಒಂದು ಬೈಕ್ ಒಳಗೆ 6 ಜನ ಹೊಂಟಿದ್ರು. ಸೊ ಅವ್ರದ್ದು ವಿಡಿಯೋ ಮಾಡ್ಕೊಂಡಿದ್ದೆ ನಾನು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಕೊಣ್ಣೂರು ಅಂಥೇಳಿ ಊರಿದೆ ನಮ್ಮ ಗೋಕಾಕ್ನಿಂದ ಒಂದು 10 ಕಿಲೋಮೀಟ್ರ್ ದೂರ ಐತಿ. ಸೊ ಇಲ್ಲೆಲ್ಲ ಹೋಲ್ಸೇಲ್ ರೇಟ್ ಒಳಗೆ ಸಿಗ್ತಾವೆ, ಮಹಾವೀರ್ ಅಂಗಡಿ ಒಳಗೆ, ಟೆಕ್ಸ್ಟೈಲ್ ಒಳಗೆ. ನಾನು ಡೈಲಿ ವೇರಿಗೆ ಅಂತೇಳಿ ನೈಟ್ ಶೂಟ್ ತೊಗೊಳಕ್ಕೆ ಬಂದಿದ್ದೆ. ಸೊ ಇವೆರಡು ಡ್ರೆಸ್ ನನಗಿಷ್ಟ ಆಯಿತು. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳತ್ತಿದ್ದೆ.
ಚೆನ್ನಾಗೈತೆ ರೀ. ನೀವು ಈ ಕಡೆ ಬಂದ್ರಿ ಅಂದರೆ ಈ ಕಣ್ಣೂರಿಗೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ರಿ. ಸೊ ಗೋಕಾಕ್ದಾಗ ಇರೋರಂತೂ ಗೊತ್ತೈತಿ ನೋಡಿರಿ. ಇಲ್ಲೆಲ್ಲ ಡ್ರೆಸ್ಗಳೆಲ್ಲ ಡೈಲಿ ವೇರ್ಸ್ ಅದಾವು, ಆಮ್ಯಾಗ ಸಣ್ಣ ಮಕ್ಕಳು ಅದಾವು, ದೊಡ್ಡವರು ಅದಾವು. ಚಂದ ಐತ್ರಿ. ಈ ಕಡೆ ಬಂದ್ರಿ ಅಂದ್ರೆ ಬಂದು ಹೋಗ್ರಿ ನೀವು. Yes, you're really good at saying what you mean. Suppress my feelings, 'cause I know what's best for me. Feel short of confidence, my hands begin to shake. ನಾವು ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೊಂಟಿದ್ವಿ ರೀ. ನನ್ನ ಮಕ್ಕಳಿಗೆಲ್ಲ ಡ್ರೆಸ್ ತೊಗೊಂಡೆ, ನಾನು ಡ್ರೆಸ್ ತೊಗೊಂಡು ಮುಗಿಸ್ಕೊಂಡು ಹೊಂಟಿದ್ವಿ ರೀ. ಇಲ್ಲಿ ನೋಡಿರಿ, ಇಲ್ಲಿ ನಿಮಗೊಂದು ಮಿಲ್ ಕಾಣಿಸಕತ್ತೈತಿ. ಇದು 1887 ಬ್ರಿಟಿಷರನ್ನು ಇದನ್ನು ಕಟ್ಟಿ ಹೋಗಿದಾರಂತ್ರಿ. ಕಾಟನ್ ಮಿಲ್ ಇದು ಗೋಕಾಕದ. ಸೊ ಇಲ್ಲಿ ಹತ್ತಿ ಬಟ್ಟೆಗಳ ರೆಡಿ ಆಗ್ತಾವೆ ರೀ. ಇದು 1887 ಬ್ರಿಟಿಷರನ್ನು ಕಟ್ಟಿ ಕ್ಯಾಸ ನಮ್ಮ ಗೋಕಾಕ್ ಜನತೆಗೆ ಇದನ್ನು ಸಹಾಯ ಮಾಡಿ ಹೋಗಿದ್ದಾರೆ ನೋಡಿರಿ. ಸೊ 1887ರಿಂದ 2024 137 ವರ್ಷ ಆಯ್ತು ರೀ ಇದನ್ನು ಕಟ್ಟಿ. ಸೊ ಇನ್ನೂ ಹಂಗೈತಿ, ಎಲ್ಲಿ ಸ್ವಲ್ಪ ಅದೇನು ಕ್ರ್ಯಾಕು ಆಗಿಲ್ಲ, ಏನೂ ಆಗಿಲ್ಲ. ಸೊ ಬ್ರಿಟಿಷರು ಇದೊಂದು ನಮ್ಮ ಗೋಕಾಕದ ಜನತೆಗೆ ಸಹಾಯ ಮಾಡಿ ಹೋಗಿದ್ದಾರೆ ಅಂತೇಳಿ ಖುಷಿ ಪಡ್ಬೇಕ್ರಿ ಅಷ್ಟೇ. ಚೆನ್ನಾಗೈತಿ, ಅದೇನು ಎಲ್ಲಿ ಇದಾಗಿಲ್ಲ ಇನ್ನೂವರೆಗೂ. ಸೊ 137 ವರ್ಷ ಅಂದ್ರೆ ಭಾಳ ಆತು ರೀ, ಶತಮಾನಗಳು ಹೋಗೈತಿ. ಸೊ ನಾವೆಲ್ಲ ಮುಗಿಸ್ಕೊಂಡು ಈಗ ವಾಪಸ್ ನಮ್ಮೂರಿಗೆ ಹೊಂಟಿದ್ವಿ ರೀ ಗೋಕಾಕ. ಅಲ್ಲೆಲ್ಲ ಕಾಣಿಸಕತ್ತೈತಿ ನಮ್ಗೆ, ಸುತ್ತಲೂ ಗುಡ್ಡ ಅದಾವು, ನಡಕ್ಕೆ ನಮ್ಮೂರು ಐತಿ. ಸಖತ್ ಚಂದ ಐತಿ ನೋಡೋಕೆ, ಇಷ್ಟು ಗ್ರೀನರಿ ಐತಿಲ್ಲ. ಸೊ ಒಂಥರ ಗೋಕಾಕ ಅಂದ್ರೆ ಒಂಥರ ಹ್ಯಾಪಿ ಫೀಲ್ ಬರತ್ತೆ. ಇಲ್ಲೆಲ್ಲ ನೋಡಿರಿ, ಹಚ್ಚ ಹಸಿರು ಗ್ರೀನ್ ಐತಿ, ಗ್ರೀನ್ ಎಲ್ಲ ಕಾಣಿಸಕತ್ತೈತಿ ನಿಮಗೆ. ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ವಿ. ಊಟ ಟೈಮ್ ಆಗಿತ್ತು, 2 o'clock ಆಗಿತ್ತು. ವಾಪಸ್ ಮನೆಗೆ ಹೋಗ್ಬೇಕಾಗ್ತದ್ರೆ. ಸೊ ಒಂಥರ ನಾವು ಗೋಕಾಕ್ ಫಾಲ್ಸಿಗೆ ಬಂದ್ರೆ ಒಂಥರ ಅಲ್ಲೆಲ್ಲ ಇನ್ನೂ ನಾವು ಆ ಕಡೆ ಎಲ್ಲ ಹೋಗಲಿಲ್ಲ. ಸೊ ಅಲ್ಲೆಲ್ಲ ಗಾರ್ಡನ್ ಇದೆ, ಅಲ್ಲೆಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ಅನುಕೂಲ ಐತಿ, ಗಾರ್ಡನ್ ಐತಿ. ನೀವು ಊಟ ಕಟ್ಕೊಂಬಂದ್ರೆ ಅಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೂ ಐತೆ, ಎಲ್ಲ ಫೆಸಿಲಿಟಿ ಐತಿ. ಸೊ ನಾವಲ್ಲಿ ಸುಮ್ಮನೆ ಶಾಪಿಂಗ್ ಹೋಗೋದಿತ್ತಲ್ಲ, ಆ ಕಡೆ ಹೊಂಟಿದ್ವಿ ಅಂತ ಸುಮ್ಮನೆ ನೋಡ್ಕೊಂಡು ಹೋಗಿದ್ವಿ. ಸೊ ಅದನ್ನು ನಾನು ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ಸೊ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಯಾರ್ಯಾರು ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಬೆಂಬಲ ನೀಡಿರಿ. ಯಾರ್ಯಾರು ಗೋಕಾಕ್ದವ್ರು ಅದೇರಿ, ಗೋಕಾಕ್ದವ್ರು ಯಾರ್ಯಾರು ಫಾಲ್ಸ್ಗೆ ಹೋಗಿ ವಿಸಿಟ್ ಕೊಟ್ಟಿರಿ, ಅಥವಾ ಬೇರೆ ಕಡೆದವರು ನಮ್ಮ ಫಾಲ್ಸಿಗೆ ಬಂದು ನೋಡಿ ಹೋಗಿದ್ರಲ್ಲ, ವಿಸಿಟ್ ಕೊಟ್ಟು ಹೋಗಿದ್ರಲ್ಲ, ಅವರು ಎಲ್ಲ ಕಮೆಂಟ್ ಮಾಡಿರಿ. ನಾವು ಬಂದಿದ್ವಿ ರೀ, ಚಂದ ಐತಿ ಅಂಥೇಳಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಸೊ ನಮ್ದು ಇದು ಸಣ್ಣ ಪ್ರಯತ್ನ, 1 month ಆಯ್ತು ನಾವು ಇದು ಸ್ಟಾರ್ಟ್ ಮಾಡಿ. ಸೊ ನಿಮ್ಮೆಲ್ಲರ ಪ್ರೀತಿ ಬೆಂಬಲ ನಮ್ಮ ಮೇಲೆ ಇರಲಿ ಅಂತ ನಾನು ಅನ್ಕೋತೀನಿ ರೀ. ಮತ್ತು ನಾನು ಇದೇ ಥರ ಬೇರೆ ಕಡೆ ಎಲ್ಲ ಹೋದಾಗ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ರೀ. ಅಲ್ಲಿ ತನಕ ನಿಮ್ಮ ಭೇಟಿ ರೀ. ಮುಂದಿನ ವಿಡಿಯೋದಾಗ ನೀವು ಮತ್ತೆ ಸಿಗೋಣ ರೀ. ಅಲ್ಲಿ ತನಕ ಸೊ ಖುಷಿಯಾಗಿರಿ, ಆರಾಮಾಗಿರಿ. ಬಾಯ್ ರೀ.